ಹರೇ ಕೃಷ್ಣ. ಆಶ್ವಿಜ ಶುದ್ಧ ಪ್ರಥಮೆ ಹಿಡ್ಕೊಂಡು ನವಮಿ ತನಕ, ಆಶ್ವಿಜ ಶುದ್ಧ ನವಮಿ ಅಥವಾ ದಶಮಿ ತನಕ ಒಂದು ಸಮಯ 9 ದಿವಸ, ಒಂದು ಸಮಯ 10 ದಿವಸ ಬರುತ್ತೆ ಈ ಉತ್ಸವ. ಬೊಂಬೆ ಉತ್ಸವ, ಕೊಲು ಉತ್ಸವ ಅಂತ ಹೇಳ್ತೇವೆ. ಕೊಲು ಕೂಡಿಸ್ತೇವೆ. ಅವರವ್ರ ಮನೆ ತನ್ನ ಸಂಪ್ರದಾಯ ತಕ್ಕಂಗ ನಾವು ಮಾಡ್ತೇವೆ, ಈ ಉತ್ಸವ ಮಾಡ್ತೇವೆ. 10 ದಿವಸ ಬೊಂಬೆ ಕೂಡಿಸಿ, ಅದರಲ್ಲಿ ಮುಖ್ಯವಾಗಿ ಮರದ ಬೊಂಬೆ, ಮಣ್ಣು ಬೊಂಬೆ ಇದೆಲ್ಲ ಭಾಳ ವಿಶೇಷ. ಅದಕ್ಕೆ ಪೂಜೆ ಮಾಡಿ ಹಾಡೆಲ್ಲ ಹೇಳಿ ಮಾಡ್ತೇವೆ, ಬೊಂಬೆ ಕೂಡಿಸಿ ಮಾಡ್ತೇವೆ. ಇದೆಲ್ಲ ಒಂದು ಏನು ಅನುಸಂಧಾನ ಅಂತಂದರೆ, ಈಗ ವೆಂಕಟೇಶ ಕಲ್ಯಾಣ ನಡೆದ ಸಮಯ ಇದು. ಶ್ರೀನಿವಾಸನಿಗೆ ಮದುವೆ ಉತ್ಸವ ಆಗಿದ್ದ ಸಮಯ. ಅದರಿಂದ ಶ್ರೀನಿವಾಸ ದೇವರು ಎಲ್ಲ ಬೊಂಬೆ ಒಳಗೆ ಬಂದು ಇಳ್ಕೊತಾನೆ. ಅದನ್ನು ನೋಡಲಿಕ್ಕೆ ಸಕಲ ದೇವತೆಗಳು ಬರ್ತಾರಂತೆ. ಅದರಿಂದ ಬೊಂಬೆ ಒಳಗೆ ಕೂಡಿಸ್ತಕ್ಕಂಥ ಗಣಪತಿ, ಸ್ಕಂದ, ಆಮೇಲೆ ಸೂರ್ಯನ ಏನೇನೋ ಬೊಂಬೆ ತಂದು ಇಟ್ಕೊಂಡಿರ್ತೇವೆ. ಆ ಬೊಂಬೆಗಳಿಗೆ ಯಾವ್ಯಾವ್ದು ಬೊಂಬೆ ಇರ್ತೋ ಅದರೊಳಗೆ ಆ ದೇವತೆಗಳು ಬಂದಿರ್ತಾರಂತ ಒಂದು ಅನುಸಂಧಾನ ಮಾಡಿಕೊಂಡು ನಾವು ಈ ಬೊಂಬೆಗೆಲ್ಲ ಪೂಜೆ ಮಾಡಿದೆ ಅಂದರೆ ವೆಂಕಟೇಶ ಕಲ್ಯಾಣ ಮಾಡಿದೆ, ಪುಣ್ಯ ಬರುತ್ತೆ ನಮಗೆ. ವೆಂಕಟೇಶ ಪಾರಿಜಾತ ಅನಂತಾದೇಶ್ವರ ಮಾಡಿಕೊಟ್ಟಿದ್ದಾರೆ. ಅಥವಾ ಇವರು ವಾದರಾಜರು ಮಾಡಿಕೊಟ್ಟ ವೆಂಕಟೇಶ ಕಲ್ಯಾಣದ, ಆಮೇಲೆ ಪುರಂದರದಾಸರು ಮಾಡಿಕೊಟ್ಟ ವೆಂಕಟೇಶ ಕಲ್ಯಾಣದ, ಇದೆಲ್ಲ ಯಾವುದು ನಮಗೆ ಬರುತ್ತೋ ಯಾವುದು ಎಲ್ಲ ಬಂದರೆ ಆಯಿತು. ಕೊನೆ ಪಕ್ಷ ಒಂದಾರು ಯಾವುದೋ ಒಂದು ಹೇಳಿ ನಾವು ಇದನ್ನು ಪೂಜೆ ಮಾಡಿದೆ ಅಂದರೆ ಭಾಳ ವಿಶೇಷ ಆಗುತ್ತೆ. ಅದರ ಗಿಡ ಮರಗಳು, ಪಕ್ಷಿಗಳು, ಮೃಗಗಳೆಲ್ಲ ಇಡ್ತೇವೆ. ಅದೆಲ್ಲ ಕೂಡ ದೇವತೆಗಳು ಬಂದು ಅಲ್ಲಿ ಸಾತ್ವಿಕರು ಬಂದು ತಪಸ್ಸು ಮಾಡ್ತಾರಂತ. ಅಲ್ಲಿ ತಿರುಪತಿ ಬೆಟ್ಟ ಹತ್ತ ಕಾಲಕ್ಕೆ ಹೇಳ್ತಾರೆ, ಯಾವ ಗಿಡದಾಗ ಯಾವ ದೇವತೆಗಳು ಇರ್ತಾರೋ ಗೊತ್ತಿಲ್ಲ ಅಂತಾರೆ, ಋಷಿಗಳು ಇರ್ತಾರಂತೆ. ಆ ಥರ ನಮಗೆ ಈ ಅನುಸಂಧಾನ ಮಾಡಿಕೊಂಡು ಈ ಬೊಂಬೆನ ಕೂಡಿಸಿ ಕ್ರಮೇಣ ತಾರತಮ್ಯ ಪ್ರಕಾರ ಬೊಂಬೆನ ಕೂಡಿಸ್ಬೇಕು. ಮೇಲೆ ಹಿಡ್ಕೊಂಡು ಕೆಳಗೆ ತನಕ ಇಡಬೇಕು. ಇಟ್ಟು ಇದನ್ನು ಪೂಜೆ ಮಾಡಿ ಕಲಶ ಸ್ಥಾಪನೆ ಮಾಡಿ ನಾವು ಪೂಜೆ ಮಾಡ್ತೇವೆ. ಇದನ್ನು ಪೂಜೆ ಮಾಡೋ ಕಾಲಕ್ಕೆ ಒಂದು ಚಿಕ್ಕ ಚಿಂತನೆ ಮಾಡಿದ್ದೇವೆ ಅಂತಂದ್ರೆ, ಅನುಸಂಧಾನ ಮಾಡಿಕೊಂಡಂದ್ರೆ ಬಹಳ ಪುಣ್ಯ ಕೊಡ್ತಾನೆ ದೇವರು. ಸೃಷ್ಟಿ ಸ್ಥಿತಿ ಲಯ ಭಗವಂತಂದು ಕೆಲಸ ಇದು. ಸೃಷ್ಟಿ ಬ್ರಹ್ಮದೇವರು ಎದ್ದುಕೊಂಡು ಸೃಷ್ಟಿ ಮಾಡ್ತಾನೆ, ಸ್ವಯಂ ಶ್ರೀಹರಿ ಸ್ಥಿತಿ ಮಾಡ್ತಾನೆ, ಮತ್ತು ರುದ್ರದೇವರು ಎದ್ದುಕೊಂಡು ಲಯ ಕಾರ್ಯನ ಮಾಡ್ತಾನೆ, ಸಂಹಾರ ಮಾಡ್ತಾನವ. ಇದು ಬೊಂಬೆ ನಾವು ಏನು ಮಾಡ್ತೇವೆ, ಕಳೆದ ವರ್ಷ ನಾವು ನವರಾತ್ರಿ ಪೂಜೆ ಮುಗಿದು ಆ ಬೊಂಬೆನ ತೆಗೆದು ಇಟ್ಟಿರ್ತೇವೆ ಪೆಟ್ಟಿ ಒಳಗೋ ಅಥವಾ ಎಲ್ಲೇ ಪ್ಯಾಕ್ ಮಾಡಿ ಇಟ್ಕೊಂಡಿರ್ತೇವೆ. ಅದನ್ನು ನಾವು ಬಿಚ್ಚಿ ತೆಗಿತೇವೆ ಮತ್ತು ಅಮಾವಾಸ್ಯೆ ಕುಡಿಸ್ತೇವೆ. ಕುಡಿಸೋ ಕಾಲಕ್ಕೆ ಆ ಬಿಚ್ಚಿ ತೆಗೆದು ಇಡೋ ಕಾಲಕ್ಕೆ ಸೃಷ್ಟಿ ಚಿಂತನೆ ಮಾಡಬೇಕು. ಭಗವಂತ ಸೃಷ್ಟಿ ಹೀಗೆ ಮಾಡಿಸ್ತಾನೆ, ಬ್ರಹ್ಮದೇವರಲ್ಲಿ ಎದ್ದುಕೊಂಡು ಆ ಜೀವರಾಶಿನೆಲ್ಲ ಹೊರಗೆ ತಗೊಂಡ್ಬರ್ತಾನೆ ಹಂಗೆ ಅಂತಾಗಿ. ಮತ್ತು ಸ್ಥಿತಿ, ಆ 9-10 ದಿವಸ ಬೊಂಬೆನ ಕೂಡಿಸಿ ಪೂಜೆ ಮಾಡ್ತೇವಲ್ಲ, ಅದಕ್ಕೆ ಸ್ಥಿತಿ. ಆ ಸ್ಥಿತಿ ಅಂದ್ರೆ ನಾನು ನೋಡ್ಕೊಬೇಕು, ಆ ಬೊಂಬೆನ ಸರಿಯಾಗಿ ಬೀಳಂಗೆ ಹೊಡಿದಂಗೆ ಅದು ಮಲ್ಕೊಳ್ಳಂಗೆಲ್ಲ ನೋಡಿಕೊಂಡು ಅದಕ್ಕೆ ಪೂಜೆ ಮಾಡಬೇಕು ಅಂದ್ರೆ ಸ್ಥಿತಿ ಚಿಂತನೆ ಮಾಡಬೇಕು. ಅದರಲ್ಲಿ ಕೊನೆ ದಶಮಿ ದಿವಸ ಏನು ಮಾಡ್ತೇವೆ, ಆ ಬೊಂಬೆಗೆಲ್ಲ ಆರತಿ ಮಾಡಿ ಪೂಜೆ ಮಾಡಿ ಬೊಂಬೆಗೆ ಉಡಿ ತುಂಬಬೇಕು. ಬೊಂಬೆಗೆ ಲಕ್ಷ್ಮಿ 3 ರೂಪಳದ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇರ್ತಾರಲ್ಲ, ಅದರಿಂದ ಅವರಿಗೆಲ್ಲ ಉಡಿ ತುಂಬಿ ಒಂದು ಆರತಿ ಮಾಡಿ ಕರ್ಪೂರ ದೃಷ್ಟಿ ಸುತ್ತಿ ಹಾಕಬೇಕು ಬೊಂಬೆಗೆ. ಯಾಕಂತಂದ್ರೆ ಎಷ್ಟೋ ಜನ ಬಂದು ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಹೇಳ್ತಾರೆ, ಬೊಂಬೆನ ಎಲ್ಲ ಉತ್ಸಾಹದಿಂದ ಹೇಳ್ತಾರೆ. ಆ ಬೊಂಬೆಗೆ ದೃಷ್ಟಿ ಬೀಳುತ್ತಂದು ಅನುಸಂಧಾನ ಮಾಡ್ಕೊಂಡು ಸುತ್ತಿ ಹಾಕಿ ಮತ್ತು ಅದನ್ನು ತೆಗೆದು ಏನು ಮಾಡ್ತೇವೆ, ಪ್ಯಾಕ್ ಮಾಡಿ ಆಟೋಮ್ಯಾಟಿಕಾಗಿ ಆ ದಶಮಿ ಏಕಾದಶಿ ದಿವಸ ತೆಗೆದ ಮೇಲೆ ಇಟ್ಟುಬಿಡ್ತೇವೆ. ಅದು ಲಯ ಚಿಂತನೆ. ಹಿಂಗೆ ನಾವು ಈ ಬೊಂಬೆ ಇಡೋ ಕಾಲದಾಗ ಕೂಡ ಈ 3 ಸ್ಥಿತಿನ ನಾವು ಚಿಂತನೆ ಮಾಡಿದೆ ಅಂತಂದರೆ, ಸೃಷ್ಟಿ ಸ್ಥಿತಿ ಲಯ ಚಿಂತನೆ ಮಾಡಿದೆ ಪುಣ್ಯ ನಮಗೆ ದೇವರು ಕೊಟ್ಟೇ ಕೊಡ್ತಾನೆ. ಸುಲಭವಾದ ಚಿಂತನೆ ಇದೆ, ಏನು ಶ್ರಮ ಇಲ್ಲ. ಸ್ವಲ್ಪ ಚಿಂತನೆ ಮಾಡ್ಲಿಕ್ಕೆ ಅನುಸಂಧಾನ ಮಾಡ್ಲಿಕ್ಕೆ ಭಗವಂತ ನಿಜವಾಗಿ ನಮಗೆ ಒಂದು ದಿವಸ ಅಲ್ಲಂಗೆ ಒಂದು ದಿವಸ ಒಲ್ದಾನ. ಸಾತ್ವಿಕರೆಲ್ಲ ಅದರಲ್ಲಿ ಏನು ಸಂಶಯವೇ ಇಲ್ಲ, ಪೂಜೆ ಮಾಡ್ತಾರೆ ಎಲ್ಲರನ್ನೇ. ಅದರಿಂದ ಇಂಥ ಚಿಂತನೆಯನ್ನು ಮಾಡಿ ನಾವು ಈ ಬೊಂಬೆ ಉತ್ಸವನ ನಾವು ಅನುಸಂಧಾನ ಪೂರ್ವಕ ಮಾಡಿದೆ ಅಂದರೆ ಪುಣ್ಯ ಕೊಡ್ತಾನೆ ದೇವರು. ಹೀಗೆ ಹೇಳಿದರೆ ನಾವು ಕೃಷ್ಣಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಆಶ್ವಿಜ ಮಾಸದಲ್ಲಿ ಶುದ್ಧ ಪಾಡ್ಯದಲ್ಲಿ ಭೂಷಣ ವಸ್ತ್ರ ಅಲಂಕಾರ ಧರಿಸಿ ಆಶ್ರಿತ ಭಕ್ತರಿಗೆ ಅಭಯವ ನೀಡುತ್ತ ಭುವನೇಶ್ವರಿ ಬಂದಳೆ ನಮ್ಮ ಮನೆಗೆ. ಜಯಮಂಗಳ ನಿತ್ಯ ಶುಭ ಮಂಗಳ. ಮರು ದಿವಸ ಬಿದಿಗೆಲಿ ಹರನ ಪಟ್ಟದ ರಾಣಿವರ ಶಂಕುಚಕ್ರ ಆಯುಧಗಳನ್ನೇ ಧರಿಸಿ ಸಿರಿಯು ಸಂಪತ್ತು ಎಲ್ಲ ಮನಕ್ಕೆ ಬರಲೆಂದು ಶ್ರೀ ವರಲಕ್ಷ್ಮಿ ಬಂದಳೆ ನಮ್ಮ ಮನೆಗೆ. ಜಯ ಮಂಗಳ ನಿತ್ಯ ಶುಭ ಮಂಗಳ. 3ನೇ ದಿಗೆಯಲ್ಲಿ ಸಾರವಳಿಯ ನುಟು 3 ಕಣ್ಣುಳ್ಳ ಶಿವನ ಪಟ್ಟದ ರಸಿ ಮನುನಿಗಿಂದಿರಾಣಿ ಜಯಲಕ್ಷ್ಮಿ ಸಹಿತ ಪಾರ್ವತಿ ಬಂದಳೆ ನಮ್ಮ ಮನೆಗೆ. ಜಯ ಮಂಗಳ ನಿತ್ಯ ಶುಭ ಮಂಗಳ. 4ನೇ ಚೌತಿಲಿ ಏಕದಂತನ ಮಾತೆ ಲೋಕಾದಿಲೋಕಗಳ ಸಲಗುಸುವುದಕ್ಕೆ
ನಾಲ್ಕು ಕೈಗಳ ಸಹಿತ ನಮ್ಮ ಪರಿಪಾಲಿಸಲು ಜಯದೇವಿ ಬಂದಳೆ ನಮ್ಮ ಮನೆಗೆ. ಜಯ ಮಂಗಳ ನಿತ್ಯ ಶುಭ ಮಂಗಳ. ಪಂಚಮಿ ದಿವಸದಲ್ಲಿ ಪಂಚಮುಖಿ ನಾರಾಯಣಿ ಕೆಂಚ ರತ್ನ ಮುಕುತಿ ಸೂತ್ರ ಹೊಳೆಯುತ್ತ ಕಚ್ಚಿ ಕಾಮಾಕ್ಷಿ ಅಮ್ಮ ಎಲ್ಲ ಪರಿಪಾಲಿಸಲು ಮುಂಚೆ ಬಂದಳು ನಮ್ಮ ಮನೆಗೆ. ಜಯ ಮಂಗಳ ನಿತ್ಯ ಶುಭ ಮಂಗಳ. ಷಷ್ಠ್ಯ ದಿನದಲ್ಲಿ ಭುವನೇಶ್ವರಿ ಸುಂದರಿ ಹುಟ್ಟ ಪಟವಾಳಿ ಕಟಿಸೂತ್ರ ಹೊಳೆಗೆ ಇತ್ತ ಗಂಧವು ದಿವ್ಯ ಪುಷ್ಪವು ಮುಡಿದು ತಟ್ಟನೆ ಬಂದಳೆ ನಮ್ಮ ಮನೆಗೆ. ಜಯ ಮಂಗಳ ನಿತ್ಯ ಶುಭ ಮಂಗಳ. ಸಪ್ತಮಿ ದಿವಸದಲ್ಲಿ ಉತ್ತಮ ಸರಸ್ವತಿ ಪುಸ್ತಕ ಜಪಮಾಲೆ ಪಿಡಿದು ಅಷ್ಟ ಐಶ್ವರ್ಯನ್ನ ಮನೆಗೆ ಬರಲೆಂದು ಸರಸ್ವತಿ ಬಂದಳೆ ನಮ್ಮ ಮನೆಗೆ. ಜಯ ಮಂಗಳ ನಿತ್ಯ ಶುಭ ಮಂಗಳ. ಅಷ್ಟಮಿ ದಿವಸದಲ್ಲಿ ಇಷ್ಟರಿಗೆ ವರ ಕೊಡ್ತ ಅಷ್ಟಭುಜಗಳಲ್ಲಿ ಆಯುಧಗಳ ಧರಿಸಿ ಅಷ್ಟ ಐಶ್ವರ್ಯವು ಕೊಟ್ಟು ರಕ್ಷಿಪದಕ್ಕೆ ಅಷ್ಟಲಕ್ಷ್ಮಿಯರು ಬಂದರು ನಮ್ಮ ಮನೆಗೆ. ಜಯ ಮಂಗಳ ನಿತ್ಯ ಶುಭ ಮಂಗಳ. ಮಾರ್ನವಮಿ ದಿವಸದಲ್ಲಿ ಮಹಾಲಕ್ಷ್ಮಿ ಮಾ ದುರ್ಗೆ ಶ್ರೀ ಮಹೇಶ್ವರಿ ಅನ್ನಪೂರಣಿ ಅನಂತ ಭಕ್ತರಿಗೆ ಅಭಯವ ನೀಡುತ್ತ ಭುವನೇಶ್ವರಿ ಬಂದಳೆ ನಮ್ಮ ಮನೆಗೆ. ಜಯ ಮಂಗಳ ನಿತ್ಯ ಶುಭ ಮಂಗಳ. ಹತ್ತನೇ ದಶಮಿಲಿ ಉತ್ತಮ ಜಯಲಕ್ಷ್ಮಿ ಪುಸ್ತಕ ಪಿಡಿದು ಕುಮಾಲೆಯ ಧರಿಸಿ ಇಷ್ಟಾರ್ಥವರಗಳನ್ನು ಇಷ್ಟರಿಗೆ ಕೊಡುವುದಕ್ಕೆ ಮಹಾಲಕ್ಷ್ಮಿ ಬಂದಳೆ ನಮ್ಮ ಮನೆಗೆ. ಇಷ್ಟಾರ್ಥವರಗಳನ್ನು ಇಷ್ಟರಿಗೆ ಕೊಡುವುದಕ್ಕೆ ಮಹಾಲಕ್ಷ್ಮಿ ಬಂದಳೆ ನಮ್ಮ ಮನೆಗೆ. ಜಯ ಮಂಗಳ ನಿತ್ಯ ಶುಭ ಮಂಗಳ. ಜಯ ಮಂಗಳ ನಿತ್ಯ ಶುಭ ಮಂಗಳ. ಬೊಂಬೆ ಪ್ರಾರ್ಥನೆ ಹಾಡಿದ್ದು. ಮಾತಲ್ನಾಡೆ ಮನದಲ್ಲಿ ಕರುಣಿಸಿ ಮಾತಲ್ನಾಡೆ ನೂತನವಾದ ಬೊಮ್ಮಕ ದೇವಿ ಮಾತಲ್ನಾಡೆ. ಮಾತಲ್ನಾಡೆ ಮನದಲ್ಲಿ ಕರುಣಿಸಿ ಮಾತಲ್ನಾಡೆ ನೂತನವಾದ ಬೊಮ್ಮಕ ದೇವಿ ಮಾತಲ್ನಾಡೆ. ಮಾತಲ್ನಾಡೆ ಕಪ್ಪಿನ ಕಣ್ಣಿನ ನೆಗಮುಖದವಳೆ ಮಾತಲ್ನಾಡೆ. ಸುಪಾಣಿ ಸೂರವೇಲಪ್ಪ ಜಾಣೆ ಮಾತಲ್ನಾಡೆ. ಎಳೆ ಎಂಬುವಳೆ ತಿಳಿಬಸುರವಳೆ ಮಾತಲ್ನಾಡೆ. ಅಳೆಯ ಅಣ್ಣಯ್ಯಗೆ ವರವ ಕೊಟ್ಟವಳೆ ಮಾತಲ್ನಾಡೆ. ಅಳೆಯ ಅಣ್ಣಯ್ಯಗೆ ವರವ ಕೊಟ್ಟವಳೆ ಮಾತಲ್ನಾಡೆ. ಮಾತಲ್ನಾಡೆ ಮನದಲ್ಲಿ ಕರುಣಿಸಿ ಮಾತಲ್ನಾಡೆ ನೂತನವಾದ ಬೊಮ್ಮಕ ದೇವಿ ಮಾತಲ್ನಾಡೆ. ಮೈಸೂರಿಂದ ಇಲ್ಲಿ ಬಂದವಳೆ ಮಾತಲ್ನಾಡೆ. ಮೈಸೂರಿಂದ ಇಲ್ಲಿ ಬಂದವಳೆ ಮಾತಲ್ನಾಡೆ. ಮೈಸೂರರಸಗೆ ವರವ ಕೊಟ್ಟವಳೆ ಮಾತಲ್ನಾಡೆ. ಮೈಸೂರರಸಗೆ ವರವ ಕೊಟ್ಟವಳೆ ಮಾತಲ್ನಾಡೆ. ಮಾತಲ್ನಾಡೆ ಮನದಲ್ಲಿ ಕರುಣಿಸಿ ಮಾತಲ್ನಾಡೆ. ಪೂಜೆ ಮಾಡೋಣ ಬನ್ನಿ ಬೊಮ್ಮಕ್ಕಗೆ ಪೂಜೆ ಮಾಡೋಣ ಬನ್ನಿ. ನಾವೆಲ್ಲರೂ ಕೂಡಿ ಪೂಜೆ ಮಾಡೋಣ ಬನ್ನಿ. ಬೊಮ್ಮಕ್ಕಗೆ ಪೂಜೆ ಮಾಡೋಣ ಬನ್ನಿ. ಬೊಮ್ಮಕ್ಕಗಂತರ್ಗತವಾಯು ಪರಮಾತ್ಮಗೆ ಬಂಗಾರದ ತಟ್ಟೆಯಿಂದ ಅರಳಿದ ಪುಷ್ಪಗಳಿಂದ ಪೂಜೆ ಮಾಡೋಣ ಬನ್ನಿ. ಬೊಮ್ಮಕ್ಕಗೆ ಪೂಜೆ ಮಾಡೋಣ ಬನ್ನಿ. ಮಂಗಳವಾದ್ಯದಿಂದ ನಮ್ಮ ಬೊಮ್ಮಕ್ಕಗೆ ಶುದ್ಧ ಮನಸ್ಸಿನಿಂದ ಗೆಜ್ಜೆ ವಸ್ತ್ರ ಹಾಕಿ ಪೂಜೆ ಮಾಡೋಣ ಬನ್ನಿ. ಬೊಮ್ಮಕ್ಕಗೆ ಪೂಜೆ ಮಾಡೋಣ ಬನ್ನಿ.
ಪದ್ಧತಿ ಇಲ್ದ ನಾವು ನಮ್ಮ ಬೊಮ್ಮಕ್ಕಗೆ ಅರಿಶಿನ ಕುಂಕುಮ ಗಂಧ ಬೆರಸಿ ಪರಿಮಳ ಚಂದ ಪರಿವಿಧದಿಂದ ನಮ್ಮ ಬೊಮ್ಮಕ್ಕಗೆ ಪೂಜೆ ಮಾಡೋಣ ಬನ್ನಿ, ಬೊಮ್ಮಕ್ಕಗೆ ಪೂಜೆ ಮಾಡೋಣ ಬನ್ನಿ. ಬೊಮ್ಮಕ್ಕಗೆ ಹೂವು ಮುಡ್ಸೋ ಹಾಡು. ಅಡ್ಡ ಮುಡಿ ಮುಡಿಸಿರೆ ದೊಡ್ಡವರ ಮಗಳಿಗೆ, ದೊಡ್ಡ ಕಣ್ಗಳ ಚಲುವೆ ಬೊಮ್ಮಕ್ಕಗೆ ಅಡ್ಡ ಮುಡಿ ಮುಡಿಸಿರೆ. ಅಡ್ಡ ಮುಡಿ ಹೂವ ಮುಡಿಸೋರು ಸೋಲು ಮುಡಿ ಮುಡಿಸಿದೆ ದೊರೆಗಳ ಮಗಳಿಗೆ, ಸೋಕೆ ಕಣ್ಗಳ ಚಲುವೆ ಬೊಮ್ಮಕ್ಕಗೆ ಸೋಲು ಮುಡಿ ಹೂವ ಮುಡಿಸೋರು ಶೋಭಾನೆ, ಸೋಲು ಮುಡಿ ಹೂವ ಮುಡಿಸೋರು ಶೋಭಾನೆ. ಅಡ್ಡ ಮುಡಿ ಮುಡಿಸಿರೆ ದೊಡ್ಡವರ ಮಗಳಿಗೆ. ಬಂಡಿಲ್ಲಿ ಹೂ ಬಂದು ಬಾಗಿಲಲ್ಲಿ ನಿಲ್ತಿದೆ ರಂಬೆ ಬೊಮ್ಮಕ್ಕಗೆ ಬರ ಹೇಳಿ ಬಂದಿದೆ, ಅವರ ಮಾಮ ಕಳುಹಿದನೆ ಬಿಡಿ ಹೂವ. ಆನೆಲ್ಲಿ ಹೂ ಬಂದು ಅಂಗಳದಲ್ಲಿ ನಿಲ್ತಿದೆ ಚೆಲುವ ಬೊಮ್ಮಕ್ಕನ ಬರ ಹೇಳಿ ಬಂದದೆ, ಅವರಪ್ಪ ಕಳುಹಿದನೆಗೆ ಜಾಜಿ ಹೂವ. ಕುದುರೆಯಲ್ಲಿ ಹೂ ಬಂದು ಚತುರದಲ್ಲಿ ನಿಲ್ತಿದೆ ಮಿತ್ರೆ ಬೊಮ್ಮಕ್ಕಗೆ ಬರ ಹೇಳಿ ಬಂದಿದೆ, ಅವರ ತಾತ ಕಳುಹಿದನೆ ಜಾಜಿ ಹೂವ. ಬೊಂಬೆಗೆ ಬೆಳ ತೋರಿಸುವ ಹಾಡಿದು. ಬರುತ್ತಾನೆ ಹರ ಬರುತ್ತಾನೆ, ಬರುತ್ತಾನೆ ಹರ ಬರುತ್ತಾನೆ ಶಿವ, ಪರಿಪರಿ ಬಳೆಗಳ ತರುತ್ತಾನೆ. ಬರುತ್ತಾನೆ ಹರ ಬರುತ್ತಾನೆ, ಬರುತ್ತಾನೆ ಹರ ಬರುತ್ತಾನೆ ಶಿವ, ಪರಿಪರಿ ಬಳೆಗಳ ತರುತ್ತಾನೆ. ಬರುತ್ತಾನೆ ಹರ ಬರುತ್ತಾನೆ. ಹಸರು ಜೇನು ಬಳೆ ಕುಸರಿ ಮಟ್ಟದ ಬಳೆ ಬಸರಿ ಬೊಮ್ಮಕ್ಕಗೆ ತೊಡಿಸಬೇಕೆನ್ನುತ್ತಲಿ ಬರುತ್ತಾನೆ ಹರ ಬರುತ್ತಾನೆ. ಕೆಂಪು ಜೇನು ಬಳೆ ತಿದ್ದಿ ಮಟ್ಟದ ಬಳೆ ಮುದ್ದು ಬೊಮ್ಮಕ್ಕಗೆ ತೊಡಿಸಬೇಕೆನ್ನುತ್ತಲಿ ಬರುತ್ತಾನೆ ಹರ ಬರುತ್ತಾನೆ. ಕೋಟು ಕನ್ನಡಿ ಬಳೆ ನೀಟಾಗಿ ಸೊಗಸಾಗಿ ಕೋಟಿ ಮಲ್ಲಧರ ಸಗಧರುತ್ತಾನೆ. ಬರುತ್ತಾನೆ ಹರ ಬರುತ್ತಾನೆ, ಬರುತ್ತಾನೆ ಹರ ಬರುತ್ತಾನೆ ಶಿವ, ಪರಿಪರಿ ಬಳೆಗಳ ತರುತ್ತಾನೆ. ಬರುತ್ತಾನೆ ಹರ ಬರುತ್ತಾನೆ. ಬೊಂಬೆಗೆ ಆರತಿ ಹಾಡು. ಆಶ್ವಿಜ ಮಾಸದಲ್ಲಿ ಪಾಡ್ಯ ಮೊದಲುಕೊಂಡು 9 ದಿವಸ ಕೊಲುವಿನ ಬೊಮ್ಮಕ್ಕನಿಗೆ, ಮಿತ್ರೆ ಬಾಮನೆಗೆ ಸ್ಥಿರವಾಗಿ ಶೋಭಾನೆ ನಡುಮನೆಯ ಶ್ರೀದೇವಿ ಏನು ಮಾಡುತ್ತಲಿದ್ದೆ, ತಟ್ಟೆಲಿ ಹೂವ ಕೊಡಿಸುವಿ, ತಟ್ಟೆಲಿ ಹೂವ ಕೊಯ್ತಿದ್ದಿ ಬೊಮ್ಮಕ್ಕನಿಗೆ, ಮಿತ್ರೆ ಬಾ ಮನೆಗೆ ಸ್ಥಿರವಾಗಿ. ಬಾಗಿಲಮ್ಮ ಲಕ್ಷ್ಮೀ ಬಾರಮ್ಮ ನಮ್ಮ ಮನೆಗೆ, ಬಾಮೆ ಉಳ್ಳವರು ಗುಣವಂತ ತಂಗಮ್ಮ, ನೀ ಮಿತ್ರೆ ಬಾ ಮನೆಗೆ ಸ್ಥಿರವಾಗಿ. ಹೊಸ್ತಿಲಮ್ಮ ಲಕ್ಷ್ಮೀ ಏನು ಮಾಡುತ್ತಲಿದ್ದೆ, ಬುಟ್ಟಿಲಿ ಹೂವ ಕೊಯ್ತಿದ್ದೆ ಬೊಮ್ಮಕ್ಕನಿಗೆ, ಮಿತ್ರೆ ಬಾ ಮನೆಗೆ ಸ್ಥಿರವಾಗಿ. ಇಂದು ಬೊಮ್ಮಕ್ಕನ್ನ ಚಂದದಲ್ಲಿ ಪಾಡಿದರೆ ಒಂದು ಸೌಭಾಗ್ಯವ ಕೊಡುವಳು ಸ್ಥಿರವಾಗಿ.
ಕೊಡುಗಳು ನಮ್ಮ ಎಲ್ಲರಿಗೆ ವಾಲೆ ಒನ್ವೋಲೆ ಭಾಗ್ಯ ಸ್ಥಿರವಾಗಿ. ಕೊಡುಗಳು ನಮ್ಮ ಎಲ್ಲರಿಗೆ ಕುಂಕುಮ ಕರಿಮಣಿ ಬಳೆವಾಲೆ ಭಾಗ್ಯ ಸ್ಥಿರವಾಗಿ.